ಟೈಮ್ಸ್ ಆಫ್ ಎಎನ್ಪಿ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸುಪ್ರಭಾ ಸತೀಶ್. ತುಮಕೂರು ನಗರದ ದಿಬ್ಬೂರಿನಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಜಯಂತಿ ಆಚರಣೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಜಯಂತಿಯಲ್ಲಿ ಭಾಗಿಯಾದ ಅಂಬೇಡ್ಕರ್ ಪ್ರಚಾರ ಸಮಿತಿಯ ರಾಷ್ಟ್ರಾಧ್ಯಕ್ಷ ಡಾಕ್ಟರ್ ಚೀನಾರಾಮು. ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿಯ ರಾಷ್ಟ್ರಾಧ್ಯಕ್ಷರಾದ ಡಾಕ್ಟರ್ ಚೀನಾರಾಮುರವರು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಜಯಂತಿ ಅಂಗವಾಗಿ ತುಮಕೂರು ನಗರದ ದಿಬ್ಬೂರಿಗೆ ಆಗಮಿಸಿ ಅಂಬೇಡ್ಕರ್ ಅವರ ಮೆರವಣಿಗೆಯಲ್ಲಿ ಪಾಲ್ಗೊಂಡು ದಲಿತ ಕುಟುಂಬದೊಡನೆ ಮಾತನಾಡಿ ಅವರ ಕಷ್ಟಗಳನ್ನು ಆಲಿಸಿ ಮಾತನಾಡಿದ ಡಾಕ್ಟರ್ ಚೀನಾರಾಮು ಹಾಗೂ ತುಮಕೂರು ಜಿಲ್ಲಾ ಉಪಾಧ್ಯಕ್ಷರಾದ ಡಿ.ಕೆ. ಇಂದ್ರಕುಮಾರ್ ಅವರು ದಿಬ್ಬೂರಿನ ದಲಿತ ಸಮುದಾಯಗಳಿಗೆ ಸಂಘಟನೆಯ ನೆರವು ಹಾಗೂ ಅಂಬೇಡ್ಕರ್ ಅವರ ಕೊಡುಗೆಗಳನ್ನು ಜನಸಾಮಾನ್ಯರಿಗೆ ತಿಳಿಸಿದರು. ದಿಬ್ಬೂರಿನ ಬಡ ಕುಟುಂಬದವರು ಅವರ ಸಮಸ್ಯೆಗಳನ್ನು ಚೀನಾರಾಮುರವರಿಗೆ ತಿಳಿಸಿದರು. ಇದಕ್ಕೆ ನಮ್ಮ ಸಂಘಟನೆಯು ಯಾವ ಸಮಯದಲ್ಲಾದರೂ ನಮ್ಮ ದಲಿತರ ಶೋಷಿತರ ನೆರವಿಗೆ ದಿಟ್ಟ ಹೆಜ್ಜೆ ಹೋರಾಟ ಮಾಡುವುದಾಗಿ ಚೀನಾರಾಮು ಅವರು ತಿಳಿಸಿದರು. ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿಯ ಜಿಲ್ಲಾ ಉಪಾಧ್ಯಕ್ಷರಾದ ಇಂದ್ರಕುಮಾರ್ ಅವರು ಮಾತನಾಡಿ, ಯಾವ ಸಮಯದಲ್ಲಾದರೂ ಕುಟುಂಬಗಳಿಗೆ ತಲುಪಬೇಕಾದ ಸೌಲಭ್ಯ ಹಾಗೂ ಸಮಾನತೆಗಾಗಿ ಯಾವಾಗಲೂ ತುಮಕೂರು ಜಿಲ್ಲೆಯ ಯಾವುದೇ ತಾಲೂಕಿನಲ್ಲಾದರೂ ನಮ್ಮ ಶೋಷಿತ ದಲಿತರ ಜನಾಂಗಕ್ಕೆ ಯಾವ ಸೌಲಭ್ಯ ಬೇಕಾದರೂ ಮಾಡಿಕೊಡುವುದಾಗಿ ತಿಳಿಸಿದರು. ಹಾಗೂ ಜನಾಂಗಕ್ಕೆ ಮೀಸಲಾತಿಗಳ ಬಗ್ಗೆ ಅರಿವು ಮೂಡಿಸಿ ಹಾಗೂ ಅದರ ಸೌಲಭ್ಯಗಳನ್ನು ವಿವರವಾಗಿ ಜನಗಳ ಮನಮುಟ್ಟುವಂತೆ ಹೇಳಿ ಜನಗಳ ಪ್ರೀತಿ ಪಾತ್ರಕ್ಕೆ ಪಾತ್ರರಾದ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿಯ ಜಿಲ್ಲಾ ಉಪಾಧ್ಯಕ್ಷರಾದ ಇಂದ್ರಕುಮಾರ್. ವರದಿ ಎಎನ್ಪಿ ತುಮಕೂರು. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಇವತ್ತು ಚೀನಾರಾಮು ನಮ್ಮೂರಿಗೆ ಆಗಮಿಸಿದರೆ ಇವತ್ತು ನೂರಾರು ಅಂಬೇಡ್ಕರ್ ಜಯಂತಿಯನ್ನು ರದ್ದುಪಡಿಸಿ ನಮ್ಮ ದಿಬ್ಬೂರಿಗೆ ಆಗಮಿಸಿ ನಮ್ಮ ದಿಬ್ಬೂರು ಜನತೆ ಪರವಾಗಿ ಅವ್ರಿಗೆ ಸ್ವಾಗತ ಕೋರ್ತಾ ಇದ್ದೀವಿ. ಈ ಭಾರತ ದೇಶದ ಉದ್ದಗಲಕ್ಕೂ ಆಚರಣೆ ಮಾಡ್ತದೆ. ನಾನು ಬೆಳಗ್ಗೆಯಿಂದ ಚಿಕ್ಕಮಗಳೂರು ತಾಲೂಕಿನ ಎಲ್ಲ ಗ್ರಾಮಗಳಿಗೂ ಭೇಟಿ ಮಾಡ್ತಾ ಇದ್ದೆ. ಎಲ್ಲ ಊರಲ್ಲಿ ಸಂಭ್ರಮದ ಆಚರಣೆಯನ್ನ ನಮ್ಮ ಯುವಕರು ಮಾಡ್ತಾ ಇದ್ರು. ಅಂಬೇಡ್ಕರ್ ಜಯಂತಿ. ಅಂಬೇಡ್ಕರ್ ಅಂದ್ರೆ ಒಂದು ದೊಡ್ಡ ಶಕ್ತಿ ಅಂತ. ಅಂಬೇಡ್ಕರ್ ಅಂದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಅಲ್ಲ. ಅಂಬೇಡ್ಕರ್ ಅವರು ಒದ್ದು ವಿಷ ಕುಡಿದು ನಮ್ಗೆ ಅಮೃತ ಕೊಡ್ತಾರೆ. ಈ ಅಮೃತದ ಪಾಲು ಇನ್ನೂ ನಮ್ಮ ಬಡವರು ಮನೆಗಳಿಗೆ ತಲುಪಿಲ್ಲ. ಎಲ್ಲೋ ಒಂದ್ ಕಡೆ ಶ್ರೀಮಂತರೇ ಆದರೂ ಶ್ರೀಮಂತರಾಗ್ತಾ ಇದ್ದಾರೆ, ಇನ್ನು ಬಡತನದಲ್ಲಿ ಇರ್ತಕ್ಕಂಥವ್ರು ಬಡತನದಲ್ಲಿ ಇದ್ದಾರೆ. ಅಂಬೇಡ್ಕರ್ ಸ್ವತಂತ್ರ ಬಂದು 77 ವರ್ಷ ಆದ್ರೂ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಮೀಸಲಾತಿಯನ್ನ ಬಡತನದಲ್ಲಿ ಇರ್ತಕ್ಕಂಥ ನಮ್ಮ ಅಕ್ಕ ತಂಗಿಯರು ಚಿಕ್ಕಮ್ಮಂದು ನಮ್ಮ ಅಣ್ಣ ತಮ್ಮಂದರಿಗೆ ಇನ್ನೂ ತಲುಪಲಿಲ್ಲ. ಈ ನೋವು ನಮಗಿದೆ. ಅಖಿಲ ಭಾರತ ದಲಿತ ಸಮಿತಿ ಮತ್ತು ಅಂಬೇಡ್ಕರ್ ಪ್ರಚಾರ ಸಮಿತಿ ಇಡೀ ದೇಶಾದ್ಯಂತ ಇದ್ರ ಬಗ್ಗೆ ದೊಡ್ಡ ಧ್ವನಿಯನ್ನು ಎತ್ಕೊಂಡು ಹೋಗ್ತಾ ಇದೆ. ಇಡೀ ಉದ್ದೇಶ ಇಷ್ಟಿದೆ, ನಮಗೆ ರಾಜಕಾರಣ ಮುಖ್ಯ ಅಲ್ಲ. ರಾಜಕಾರಣಕ್ಕಿಂತ ಮುಖ್ಯವಾಗಿ ಸರ್ಕಾರ ಕೊಡ್ತಕ್ಕಂಥ ಯೋಜನೆಗಳು, ಸರ್ಕಾರ ಕೊಡ್ತಕ್ಕಂಥ ಸೌಲಭ್ಯಗಳು, ಮೀಸಲಾತಿ ಅದು ಬಡವರ ಜೊತೆ ಬಡವರು ತಲುಪಬೇಕು. ಬಡವರು ತಲುಪದೆ ಹೋದ್ರೆ ನಮ್ಮ ಬಡವರು ಹೀಗೆ ಉಂಟು. ಇವತ್ತು ನಮ್ಮ ಮಕ್ಕಳು ಇಲ್ಲಿ ಆಡ್ತಾ ಇದ್ದಾರೆ, ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಬಹಳ ಸಂಭ್ರಮ ಪಡ್ತಾ ಇದ್ದಾರೆ. ನಮ್ಮ ಯುವಕರು ಇವತ್ತು ಬಹಳ ಸಂಭ್ರಮದಿಂದ ಇವತ್ತು ಇಲ್ಲಿನ ಅಂಬೇಡ್ಕರ್ ಜಯಂತಿಯನ್ನ 133ನೇ ಜನ್ಮದಿನಾಚರಣೆಯನ್ನ ಮಾಡ್ತಾ ಇದ್ದೀವಿ. 133 ವರ್ಷಗಳಾಯ್ತು ಅಂಬೇಡ್ಕರ್ ಹುಟ್ಟಿ. ಆದರೆ ಇವತ್ತು ನಮ್ಮ ಪರಿಸ್ಥಿತಿಗಳನ್ನು ನಾವು ಅರ್ಥ ಮಾಡ್ಕೋಬೇಕು. ಇವತ್ತು ಹೇಗೆ ನಮ್ಮ ಜೀವನ ನಡೀತಾ ಇದೆ, ಎಲ್ಲೋ ಕೆಲವು ಮನೆಗಳು ಸ್ವಲ್ಪ ಸುಧಾರಣೆ ಆಗಿದ್ದಾವೆ, ಇನ್ನೂ ಹೆಚ್ಚಿನ ಮನೆಗಳು ಹಾಗೇ ಇದ್ದಾವೆ. ಇವತ್ತು ಶೀಟ್ ಮನೆಗಳು ಹಾಗೇ ಇದ್ದಾವೆ. ಬಡತನದಲ್ಲಿ ಇರ್ತಕ್ಕಂಥವ್ರು ಬಡವರಾಗಿ ಉಳ್ಕೊಂಡಿದ್ದಾರೆ. ಇದಕ್ಕೆ ಯಾರು ಕಾರಣ? 5 ವರ್ಷಕ್ಕೊಂದ್ಸಲ ಚುನಾವಣೆ ಬಂದಾಗ ಯಾರೋ 500, 1000, 2000, 500, 200, 300 ಕೊಡ್ತಾರೆ. ಆ ಕಾಸಿಗೆ ಆಸೆ ಬಿದ್ದು ನಾವು ಓಟ್ ಹಾಕೋದ್ರಿಂದ ನಾವು ಅದರಿಂದ ನಮಗೆ ಒಳ್ಳೆ ನಾಯಕ ಗೆಲ್ಲಕ್ಕೆ ಸಾಧ್ಯ ಆಗಲ್ಲ. ದೇಶದವನ್ನ ನೇರವಾಗಿ ತಗೊಂಡು ಹೋಗ್ತಕ್ಕಂಥ ಬಡವರ ಬಗ್ಗೆ ಕಾಳಜಿ ವಹಿಸಿರ್ತಕ್ಕಂಥವನ್ನ ನಾವು ಗೆಲ್ಲಿಸಬೇಕಾಗ್ತದೆ. ನನ್ನ ಒಂದು ಓಟಿಂದ ಏನು ಸಾಧ್ಯ, ನನಗೆ 500 ಕೊಟ್ಟರೆ ಅಷ್ಟೇ ಸಾಕು ಅನ್ನೋ ಭಾವನೆ ಇಟ್ಕೊಳ್ಳೋದು ಬೇಡ. ಇವತ್ತು ಸಮಾಜದಲ್ಲಿ ಕೊನೆಯ ಸಾಲಲ್ಲಿ ಇರ್ತಕ್ಕಂಥ ಬಡವರು ಇವತ್ತು ಮೇಲೆ ಬರಬೇಕಾಗಿದೆ. ಆ ದಿಕ್ಕಿನಲ್ಲಿ ಅಖಿಲ ಭಾರತದ ಅಂಬೇಡ್ಕರ್ ಪ್ರಚಾರ ಸಮಿತಿ, ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ನಿಮ್ಮೊಟ್ಟಿಗಿದೆ. ನಮ್ಮ ಸಂಘಟನೆಯ ಮುಖಂಡರು ನಿಮ್ಮೊಟ್ಟಿಗೆ ಸಹಕಾರ ಕೊಡ್ತಾರೆ. ನೀವು ಅವ್ರಿಗೆ ಸಹಾಯ ಮಾಡಬೇಕು. ಅವರು ನಿಮ್ಮೊಟ್ಟಿಗೆ ಇರ್ತಾರೆ, ನೀವು ಅವರೊಟ್ಟಿಗೆ ಇರಬೇಕು. ಇವತ್ತು ಇಲ್ಲಿ ಒಬ್ಬರಿಂದ ಒಬ್ಬರು ದೇಶದಲ್ಲಿ ಪ್ರತಿಯೊಂದು ಊರಲ್ಲೂ ವಿಚಾರಗಳನ್ನು ಹಂಚಿಕೆ ಮಾಡ್ಕೋಬೇಕು. ಬಡವರ ಬಗ್ಗೆ ಕಾಳಜಿ ವಹಿಸ್ತಕ್ಕಂಥ ಸಂಘಟನೆಗಳಿಗೆ ನೀವು ಬೆಂಬಲ ಕೊಡಬೇಕು. ಚುನಾವಣೆ 5 ವರ್ಷಕ್ಕೊಂದ್ಸರಿ ಬಂದಾಗ ಯಾರೋ ಬರ್ತಾರೆ, ಏನೋ ಮಾತಾಡ್ತಾರೆ, 5 ವರ್ಷ ಆದಮೇಲೆ ಅವ್ರು ಮತ್ತೆ ನಿಮ್ಮ ಗಂಟೆ ಬರೋದಿಲ್ಲ. ಆದರೆ ನಾವು ನಿಮ್ಮ ಜೊತೆ 24 ಗಂಟೆ ಇರ್ತೇವೆ. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದು, ಸರಿಯಾದ ದಾರಿಗಳಲ್ಲಿ ನಡಿಬೇಕಾದ ಕೆಲಸಗಳನ್ನು ನಾವು ಮಾಡಬೇಕಂತ ಹೇಳಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ.